ಪಾಠ ಇದೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತ. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಭಾಗ 1ರ ವಿಡಿಯೋ ಇದೆ. ಸೊ ಒಟ್ಟು 15 ಪ್ರಶ್ನೆಗಳಿದ್ದಾವೆ. ಸೊ ಮೊದಲ ಭಾಗದಲ್ಲಿ ಒಟ್ಟು ಮೊದಲಿನ 7 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ 2 ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ವಿಜ್ಞಾನ ಪ್ರಶ್ನೋತ್ತರ ಅಂತ ಸಿಗುತ್ತೆ, ಸಮಾಜ ವಿಜ್ಞಾನ ಇದೆ, ಹಿಂದಿ ಇದೆ, ಇವೆಲ್ಲ ವಿಷಯಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ತುಂಬ ಚೆನ್ನಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ತಾವು ವಿಡಿಯೋವನ್ನು ನೋಡಿದ ತಕ್ಷಣ ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ತಾವುಗಳು ಜಾಯಿನ್ ಆಗಿ ಅಂತ ಹೇಳ್ತಾ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಭಾಗ 1ರ ವಿಡಿಯೋದಲ್ಲಿನ ಉತ್ತರಗಳನ್ನು ನೋಡುವ. ಅಭ್ಯಾಸಗಳು. ಮೊದಲ ಪ್ರಶ್ನೆ ಇತ್ತು, ಕೆಲವು ಎಳೆಗಳನ್ನು ಸಂಶ್ಲೇಷಿತ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿರಿ. ಉತ್ತರ ನೋಡೋದಾದ್ರೆ, ರಾಸಾಯನಿಕಗಳನ್ನು ಬಳಸಿಕೊಂಡು ಮಾನವರು ತಯಾರಿಸಿರ್ತಕ್ಕಂಥ ಎಳೆಗಳನ್ನು ಸಂಶ್ಲೇಷಿತ ನಾರು ಅಥವಾ ಎಳೆಗಳು ಅಂತ ಕರೀತಾರೆ. ಈ ಎಳೆಗಳು ಅತಿ ಚಿಕ್ಕ ಘಟಕಗಳನ್ನು ಜೋಡಿಸಿರ್ತಕ್ಕಂಥ ಸರಪಳಿಯಾಗಿದೆ. ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ ಅಂತ ಹೇಳ್ತೀವಿ. ಅದಕ್ಕೆ ಈ ಕೆಲವು ಎಳೆಗಳನ್ನು ಏನಂತ ಕರೀತಾರೆ, ಸಂಶ್ಲೇಷಿತ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ರು. ಪ್ರಶ್ನೆ ಇತ್ತು, ರೇಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಅಂತ ಇತ್ತು. ಆಯ್ಕೆಗಳು: ಎ ಇತ್ತು, ಇದು ರೇಷ್ಮೆಯಂತೆ ಗೋಚರಿಸುತ್ತದೆ. ಆಯ್ಕೆ ಬಿ ಇತ್ತು, ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ. ಆಯ್ಕೆ ಸಿ ಇತ್ತು, ಇದರ ಎಳೆಗಳನ್ನು ಕೂಡ ನೈಸರ್ಗಿಕ ಎಳೆಗಳಂತೆ ನೇಯಬಹುದಾಗಿದೆ. ಆದರೆ ಸರಿಯಾದ ಉತ್ತರ ಇತ್ತು ಆಯ್ಕೆ ಬಿ, ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ ಅಂತಕ್ಕಂಥದ್ದು ಸರಿ ಇತ್ತು. ಪ್ರಶ್ನೆ 3, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ಬಳಸಿ ತುಂಬಿ. ಎ ಪ್ರಶ್ನೆ, ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಅಥವಾ ಡ್ಯಾಶ್ ಎಳೆಗಳು ಎಂದು ಕರೆಯುವರು. ಉತ್ತರ ನೋಡೋದಾದ್ರೆ, ಇದನ್ನು ಕೃತಕ ಅಥವಾ ಮಾನವ ನಿರ್ಮಿತ ಎಳೆಗಳು ಅಂತ ಕರೀತಾರೆ. ಯಾವುದಕ್ಕೆ? ಸಂಶ್ಲೇಷಿತ ಎಳೆಗಳಿಗೆ. ಪ್ರಶ್ನೆ ಬಿ, ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ. ಈ ಸಂಶ್ಲೇಷಿತ ಎಳೆಗಳಿದಾವಲ್ಲ, ಇವುಗಳನ್ನು ಪೆಟ್ರೋ ರಾಸಾಯನಿಕ ಅಂತ ಕರೆಯಲ್ಪಡ್ತಕ್ಕಂಥ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗ್ತದೆ ಅಂತಕ್ಕಂಥದ್ದು. ಸಿ ಪ್ರಶ್ನೆ ಇತ್ತು, ಸಂಶ್ಲೇಷಿತ ಎಳೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಪಾಲಿಮರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 4ಕ್ಕೆ ಹೋಗೋಣ. ನೈಲಾನ್ ಎಳೆಗಳು ತುಂಬಾ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ. ನೋಡಿ, ಪ್ರಶ್ನೆ ಏನು ಕೇಳಿದ್ದಾರೆ, ನೈಲಾನ್ ಅಂತಕ್ಕಂಥ ಎಳೆಗಳಿದಾವಲ್ಲ, ಇವು ಬಹಳಷ್ಟು ಪ್ರಬಲವಾಗಿದ್ದಾವೆ, ಬಹಳಷ್ಟು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಸಹಿತ ಬರೀಲಿಕ್ಕೆ ಹೇಳಿದ್ದಾರೆ. ಏನು ಬರಿಬಹುದು ಅಂತಂದ್ರೆ, ಫಸ್ಟ್ ನೈಲಾನ್ ಎಳೆಯ ಒಂದು ಗುಣ ಏನಂದ್ರೆ ಅದು ಬಹಳಷ್ಟು ಗಟ್ಟಿಯಾಗಿರ್ತದ, ಸ್ಥಿತಿಸ್ಥಾಪಕ ಇರ್ತದ ಮತ್ತು ಹಗುರನ ಸಹಿತ ಆಗಿರ್ತದ. ಆಮೇಲೆ ಈ ನೈಲಾನ್ ಎಳೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಪ್ಯಾರಾಚೂಟ್ ಆಗಿರ್ಬೋದು, ಬಂಡೆಗಳನ್ನು ಹತ್ತಲಿಕ್ಕೆ ಬಳಸ್ತಕ್ಕಂಥ ಹಗ್ಗಗಳನ್ನು ತಯಾರಿಸ್ತಕ್ಕಂಥ ನೈಲಾನ್ ಸಹ ಆಗಿದ್ದಾವೆ. ಇದರಿಂದ ಒಂದು ನೈಲಾನ್ ದಾರ ನಿಜವಾಗಿಯೂ ಕೂಡ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ ಎಂದು ನಮಗೆ ತಿಳಿತದ. ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಪ್ಯಾರಾಚೂಟ್ ಮತ್ತು ಬಂಡೆಗಳನ್ನು ಹತ್ತಲಿಕ್ಕೆ ಬಳಸ್ತಕ್ಕಂಥ ಹಗ್ಗಗಳ ತಯಾರಿಕೆಯಲ್ಲಿ ನೈಲಾನ್ ಎಲೆಗಳನ್ನ ಬಳಸೋದ್ರಿಂದ ನಾವೇನ್ ಮಾಡ್ಬೋದು, ಇದು ನಿಜಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಉಕ್ಕಿನ ತಂತಿಗಿಂತನೂ ಕೂಡ ಹೆಚ್ಚು ಶಕ್ತಿಶಾಲಿಯಾಗಿದೆ, ಪ್ರಬಲವಾಗಿದೆ ಅಂತ ಈ ನೈಲಾನ್ ಎಳೆಗಳ ಬಗ್ಗೆ ಉತ್ತರವನ್ನು ಬರೀಬಹುದು. ಪ್ರಶ್ನೆ 5, ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಾಹಕಗಳತ್ತ ಹೆಚ್ಚು ಒಲವು ತೋರಲಾಗುತ್ತದೆ, ಏಕೆ, ವಿವರಿಸಿ. ಸೊ ನಮ್ಮೆಲ್ಲ ಗೊತ್ತು, ನಾವೆಲ್ಲ ಕೂಡ ಏನು ಮಾಡ್ತೀವಪ್ಪ ಅಂದರೆ ಸ್ಟೀಲ್ ಆಗಿರ್ತಕ್ಕಂಥ ಟಿಫನ್ ಬಾಕ್ಸ್ಗಳಿಗಿಂತ ಪ್ಲಾಸ್ಟಿಕ್ ಟಿಫನ್ ಬಾಕ್ಸ್ಗಳನ್ನೇ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಬಳಸ್ತೀವಿ. ಮನೆಯಲ್ಲಿ ಇವತ್ತು ಎಲ್ಲ ಒಂದು ತಾಮ್ರದ ಲೋಹದ ಪಾತ್ರೆಗಳಿಗಿಂತ ಏನಾಗಿದಾವಪ್ಪ ಅಂದರೆ ಇವತ್ತು ಹೆಚ್ಚು ಪ್ಲಾಸ್ಟಿಕ್ಗಳನ್ನೇ ತುಂಬಿಕೊಂಡಿದ್ದಾವೆ. ಇದಕ್ಕೆ ಕಾರಣ ಇದೆ. ಒಂದನೇದು, ಪ್ಲಾಸ್ಟಿಕ್ಗಳು ಬಹಳ ಹಗುರವಾಗಿದ್ದಾವೆ ಮತ್ತು ಲೋಹಗಳಿಗಿಂತ ಏನಾಗ್ತದಪ್ಪ ಅಂದರೆ ಕಡಿಮೆ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಎರಡನೇದು, ಈ ಪ್ಲಾಸ್ಟಿಕ್ಗಳು ಹೆಚ್ಚು ಬಲಿಷ್ಠವಾಗಿದ್ದಾವೆ ಮತ್ತು ಬಳಕೆಗೆ ಏನಾಗ್ತಾವಪ್ಪ ಅಂದ್ರೆ ಅದನ್ನು ಈಸಿಲಿ ನಾವು ಏನು ಮಾಡ್ಬೋದು, ಯುಟಿಲೈಸೇಷನ್ ಮಾಡ್ಬೋದು, ಬಳಕೆಗೆ ಸುಲಭ ಅಂತ ಹೇಳ್ಬೋದು. ಆಮೇಲೆ ಈ ಲೋಹಗಳಿಗೆ ಹೋಲಿಸಿದ್ರೆ ಇವು ಏನಾಗಿರ್ತಾವಪ್ಪ ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹಗರಾಗಿರ್ತಾವ. ಒಂದು ದೊಡ್ಡ ಭಗೋನಿಕ್ಕಿಂತನೂ ಪ್ಲಾಸ್ಟಿಕ್ ಭಗೋನಿ ಬಿಸಿಯು ಅಂತಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವೇಟಲ್ಲಿ ಏನಾಗ್ತದಪ್ಪ ಅಂದ್ರೆ ಲೈಟ್ ಇರ್ತದ, ಹಗರಾಗಿರ್ತದ. ಸೊ ಆ ಕಾರಣಕ್ಕಾಗಿ ಆಹಾರವನ್ನು ಸಂಗ್ರಹಿಸೋ ಸಲುವಾಗಿ, ಆಮೇಲೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ದೀರ್ಘಕಾಲದವರೆಗೆ ಇಟ್ಟರೂ ಕೂಡ ಅದು ಕೆಡೋದಿಲ್ಲ.
ಆಹಾರ ವಿಷಪೂರಿತ ಆಗೋದು ಇಲ್ಲ. ಅದನ್ನು ಕೂಡ ನಾವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಅಷ್ಟೇ ಅಲ್ಲದೆ ಬರೀ ಆಹಾರದ ತಯಾರಿಕೆಯ ಸಂಗ್ರಹದ ಪಾತ್ರೆಗಳು ಅಷ್ಟೇ ಅಲ್ಲದೆ ಇವತ್ತು ಕಾರುಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು, ವ್ಯೋಮನೌಕೆಗಳನ್ನು ತಯಾರಿಸಲಿಕ್ಕೆ ಸಹಿತ ಏನು ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದಾರೆ. ಇವೆಲ್ಲ ಅಂಶಗಳು ಏನಾಗಿತ್ತಪ್ಪ ಅಂದ್ರೆ ಇವತ್ತು ಜನ ಪ್ಲಾಸ್ಟಿಕ್ನಂತೆ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಪ್ರಶ್ನೆ 6, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಹಾಗಾದರೆ ಪ್ಲಾಸ್ಟಿಕ್ನಲ್ಲಿ 2 ವಿಧಗಳನ್ನು ಹೇಳ್ತಾರೆ. ಒಂದು ಥರ್ಮೋಪ್ಲಾಸ್ಟಿಕ್, ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರೀತಾರೆ. ಏನು ಡಿಫ್ರೆನ್ಸಿಯೇಷನ್ ಅದಿದೆ ಇದು ಎರಡರ ನಡುವೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ನಡುವಿನ ಫಸ್ಟ್ ವ್ಯತ್ಯಾಸ ಏನಪ್ಪ ಅಂದರೆ ಥರ್ಮೋಪ್ಲಾಸ್ಟಿಕ್ಗಳು ಸುಲಭವಾಗಿ ಬಾಗ್ತವೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಸುಲಭವಾಗಿ ಬಾಗೋದಿಲ್ಲ. ಎರಡನೇ ವ್ಯತ್ಯಾಸ ಹೇಳ್ಬೋದಂತಂದರೆ ಈ ಥರ್ಮೋಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಮೃದು ಆಗ್ತವೆ, ಆದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಮೃದು ಆಗೋದಿಲ್ಲ. ಥರ್ಮೋಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಮೃದು ಆದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಬಿಸಿ ಮಾಡಿದರೆ ಮೃದು ಆಗೋದಿಲ್ಲ. ಇವು ಮೇನ್ ಆಗಿರ್ತಕ್ಕಂಥ 2 ವ್ಯತ್ಯಾಸ ಇತ್ತು. ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವು ಹೊಸಬರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರನ್ನು ಮಾಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ತಾವೇನು ಮಾಡಬೇಕು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡಬೇಕು. ಸೊ ಇದರಿಂದ ಏನಾಗ್ತದಪ್ಪ ಅಂತಂದರೆ ನಮಗೆ ಮುಂದಿನ ಒಂದು ವಿಡಿಯೋಗಳನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ನಮಗೂ ಕೂಡ ರೀತಿಯಾಗಿರ್ತಕ್ಕಂಥ ಖುಷಿ ಆಗ್ತದೆ ಮತ್ತು ಇನ್ಸ್ಪಿರೇಷನ್ ಕೂಡ ಏನಾಗ್ತದಪ್ಪ ಅಂತಂದರೆ ಸಿಗ್ತದೆ. ಸೊ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗಳನ್ನು ಕೂಡ ತಾವೇನು ಮಾಡ್ತಾರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಸ್ತೀರಿ ಅಂತ ಹೇಳ್ತಾ, ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವೇನಾಗಬೇಕು, ಜಾಯ್ನ್ ಆಗಬೇಕು. ಆ ಟೆಲಿಗ್ರಾಮ್ ಲಿಂಕ್ನ ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ, ತಾವೆಲ್ಲ ನೋಡಿ. ಸೊ ನಾಟ್ ಓನ್ಲಿ ಸೈನ್ಸ್ಗೆ ಅಷ್ಟೇ ಅಲ್ಲ, ಸಮಾಜದಲ್ಲಿದ್ದಾವೆ, ಹಿಂದಿಯಲ್ಲಿದ್ದಾವೆ, ಉತ್ತಮವಾಗಿರ್ತಕ್ಕಂಥ ವಿಡಿಯೋಸ್ಗಳಿದ್ದಾವೆ, ತಾವುಗಳನ್ನು ನೋಡ್ತೀರಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಯಲ್ಲಿ ಏನಿತ್ತು ಅಂತಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಏಕೆ ತಯಾರು ಮಾಡ್ತಾರೆ ಅಂತ 1-2 ಕ್ವಶನ್ಸ್ ಇದ್ದಾವೆ. ಅದರಲ್ಲಿ ಎ ಇತ್ತು ಲೋಹದ ಬೋಗುಣಿಯ ಹಿಡಿಕೆಗಳು ಅಂತ ಕೇಳಿದ್ದಾರೆ. ಹಾಗಾದರೆ ಈ ಲೋಹದ ಬೋಗುಣಿಯ ಹಿಡಿಕೆಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಮಾಡಿರ್ತಾರೆ. ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇವು ಬಿಸಿಯಾದಾಗ ಮೃದು ಆಗುವುದಿಲ್ಲ. ಸೊ ಎಷ್ಟೋ ಬಿಸಿ ಮಾಡಿದರೂ ಕೂಡ ಈ ಒಂದು ಲೋಹದ ಬೋಗುಣಿ ಹಿಡಿಕೆಗಳು ಮೃದು ಆಗೋದಿಲ್ಲ, ಮೆತ್ತಗಾಗೋದಿಲ್ಲ. ಸೊ ಆ ಕಾರಣದಿಂದ ಈ ಲೋಹದ ಬೋಗುಣಿಯ ಹಿಡಿಕೆಗಳನ್ನು ಥರ್ಮೋಸೆಟ್ಟಿಕ್ ಪ್ಲಾಸ್ಟಿಕ್ಗಳಿಂದ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ ಬಿ, ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು, ಪ್ಲಗ್ ಬೋರ್ಡ್ಗಳು ಇದನ್ನು ಕೂಡ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದಲೇ ಮಾಡಿರ್ತಾರೆ. ಏಕೆ? ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಓಕೆ, ಆದ ಕಾರಣ ಇವುಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು, ಪ್ಲಗ್ ಬೋರ್ಡ್ಗಳು ಇವರ ತಯಾರಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಬಳಸ್ತಾರೆ. ಇದು ಥರ್ಮೋ ಅಂತ ಆಗಬೇಕಿತ್ತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಮೊದಲ ಭಾಗದಲ್ಲಿ ಮೊದಲ 7 ಪ್ರಶ್ನೆಗಳ ಉತ್ತರಗಳು. ಎರಡನೇ ಭಾಗದಲ್ಲಿ ಮತ್ತೆ ಏನು ಮಾಡ್ತೀನಿ ಅಂತಂದರೆ 8ರಿಂದ 15ರವರೆಗಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡುವ. ತಾವೆಲ್ಲರೂ ಕೂಡ